ಜರ್ಮನಿ ಟು ಹಂಗೇರಿ, ಹಂಗೇರಿ ಟು ಆಸ್ಟ್ರಿಯಾ. ಪ್ರಜ್ವಲ್ ರೂಟ್ ಮ್ಯಾಪ್ ರಹಸ್ಯವನ್ನ ಭೇದಿಸ್ತಾ ಎಸ್ಐಟಿ. ರೈಲಿನಲ್ಲೇ ಪ್ರಯಾಣ, ಏನಿದು ಪ್ರಜ್ವಲ್ ನಿಗೂಢ ಹೆಜ್ಜೆಯ ರಹಸ್ಯ? ಪಾಸ್ಪೋರ್ಟ್ ರದ್ದು, ಮಾಸ್ಟರ್ ಸ್ಟ್ರೋಕಿಗೆ ಎಸ್ಐಟಿ ರೆಡಿ. ಪ್ರಜ್ವಲ್ ನಾಪತ್ತೆ ಪ್ರಹಸನದ ಕ್ಲೈಮ್ಯಾಕ್ಸ್ ಹತ್ತಿರ ಬಂತ. ಇದೇ ಹೊತ್ತಿನ ವಿಶೇಷ. ಪ್ರಜ್ವಲ್ ಶಿಕಾರಿ ನಾಪತ್ತೆಯಾಗಿ 3 ವಾರ ಕಳೆದ್ರೆ ಪ್ರಜ್ವಲ್ ರೇವಣ್ಣ ಇಂತಹದ್ದೇ ಸ್ಥಳದಲ್ಲಿದ್ದಾರೆ ಅಂತೇಳಿ ನಿಖರವಾಗಿ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ. ಇತ್ತ ರಾಜ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ದಿನೇ ದಿನೇ ನಾನಾ ತಿರುವುಗಳನ್ನು ಪಡಿತಾ ಇದೆ. ಅಸಲಿ ಹಗರಣಕ್ಕಿಂತ ಹೆಚ್ಚಾಗಿ ಪೆನ್ ಡ್ರೈವ್ ಲೀಕ್ ಹಿಂದಿನ ಸಂಚಿನ ಕುರಿತಾಗಿಯೇ ನಾನಾ ಬೆಳವಣಿಗೆಗಳು ನಡೀತಾ ಇದೆ. ಆದರೆ ಎಸ್ಐಟಿ ಮಾತ್ರ ಅತ್ತ ಪ್ರಜ್ವಲ್ ಅವರ ಜಾಡನ್ನ ಹಿಡಿದು ಹೊರಟಿದ್ದು ಆಸ್ಟ್ರಿಯಾಗೆ ಬಂದು ತಲುಪಿದೆ. ಪ್ರಜ್ವಲ್ ಅವರನ್ನ ದಶ ದಿಕ್ಕುಗಳಲ್ಲೂ ಕೂಡ ಲಾಕ್ ಮಾಡಲಿಕ್ಕೆ ಎಲ್ಲಾ ಸಿದ್ಧತೆಗಳು ನಡೀತಾ ಇದ್ದು, ಈ ನಾಪತ್ತೆಯ ಪ್ರಹಸನದ ಕ್ಲೈಮ್ಯಾಕ್ಸ್ ಹತ್ತಿರ ಬಂದಂತೆ ಕಾಣಿಸ್ತಾ ಇದೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ದಿನಕ್ಕೊಂದು ತಿರುವು. ಎಸ್ಐಟಿಗೆ ಸಿಕ್ಕಿತ ಪ್ರಜ್ವಲ್ ಅಡಗುದಾಣದ ಕುರುಹು. ಏಪ್ರಿಲ್ 26ನೇ ತಾರೀಕು ಹಾಸನದಲ್ಲಿ ಮತದಾನ ಮಾಡಿದ್ದ ಪ್ರಜ್ವಲ್ ರೇವಣ್ಣ ಆಮೇಲೆ ಯಾರಿಗೂ ಕಂಡೇ ಇಲ್ಲ. ಇದಕ್ಕೂ 5 ದಿನಗಳ ಮೊದಲೇ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಹರಿದಾಡಿತ್ತು. ಅದರಲ್ಲಿ 2976 ವಿಡಿಯೋ ಮತ್ತು ಫೋಟೋಗಳು ಇವೆ ಎನ್ನಲಾಗಿತ್ತು. ಇತ್ತ ಮಹಿಳಾ ಆಯೋಗ ಸರ್ಕಾರಕ್ಕೆ ಈ ಕುರಿತಾಗಿ ಪತ್ರ ಬರೆದಿತ್ತು. ಸಿಎಂ ಸಿದ್ದರಾಮಯ್ಯ ಪ್ರಜ್ವಲ್ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣದ ಕುರಿತು ತನಿಖೆಗೆ ಆದೇಶಿಸಿದರು. ವಿಶೇಷ ತನಿಖಾ ತಂಡವೂ ರಚನೆಯಾಯಿತು. ಅಷ್ಟೊತ್ತಿಗಾಗಲೇ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗಿಯಾಗಿತ್ತು. ಇತ್ತ ಒಬ್ಬೊಬ್ಬರೇ ಸಂತ್ರಸ್ತರು ಪ್ರಜ್ವಲ್ ವಿರುದ್ಧ ದೂರು ಕೊಡೋದಕ್ಕೆ ಮುಂದಾದರು. ಹೀಗಾಗಿ ಪ್ರಕರಣ ತೀವ್ರತೆ ಪಡೆಯುತ್ತಲೇ ಹೋಯಿತು. ಸದ್ಯ ಪ್ರಜ್ವಲ್ ರೇವಣ್ಣ ವಿರುದ್ಧ 5 ಸಂತ್ರಸ್ತೆಯರು ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಒಬ್ಬರು ಪ್ರಜ್ವಲ್ ತಂದೆ ರೇವಣ್ಣ ವಿರುದ್ಧವೂ ದೂರು ದಾಖಲಿಸಿದರು. ಸಂತ್ರಸ್ತೆಯೊಬ್ಬರನ್ನ ಕಿಡ್ನಾಪ್ ಮಾಡಿದ ಆರೋಪ ರೇವಣ್ಣ ಮೇಲೆ ಬಂತು. ಅವರ ಬಂಧನವೂ ಆಯಿತು. ಮತ್ತೊಂದು ಕಡೆ ಈ ಪೆನ್ ಡ್ರೈವ್ ಅನ್ನ ಲೀಕ್ ಮಾಡಿ ಹಲವಾರು ಹೆಣ್ಣು ಮಕ್ಕಳ ಘನತೆಗೆ ಕುತ್ತು ತಂದವರ ವಿರುದ್ಧವೂ ಪ್ರಕರಣ ದಾಖಲಿಸಿ ಜೈಲಿಗೆ ಅಟ್ಟಬೇಕು ಅನ್ನೋ ಕೂಗು ಹೆಚ್ಚಾಯಿತು. ದೂರು ದಾಖಲಾಯಿತು. ಈ ಕುರಿತಾಗಿ ದಿನಕ್ಕೊಂದು ಬೆಳವಣಿಗೆ ನಡೆಯುತ್ತಲೇ ಇದೆ. ಮೂಲ ದೌರ್ಜನ್ಯ ಪ್ರಕರಣಕ್ಕಿಂತ ಹೆಚ್ಚಾಗಿ ಈ ಪೆನ್ ಡ್ರೈವ್ ಅನ್ನ ಚುನಾವಣೆ ಟೈಮಲ್ಲೇ ಲೀಕ್ ಮಾಡಿದ್ದು ಯಾರು, ಷಡ್ಯಂತ್ರ ಯಾರದ್ದು ಅನ್ನೋದರ ಚರ್ಚೆ ಮತ್ತು ಬೆಳವಣಿಗೆಯೇ ಜಾಸ್ತಿ ಆಗ್ತಾ ಹೋಗ್ತಿದೆ. ಆದರೆ ಪ್ರಜ್ವಲ್ ರೇವಣ್ಣ ಮಾತ್ರ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗದೆ ಹೋಗಿದೆ. ಇದರ ನಡುವೆ ವಿಶೇಷ ತನಿಖಾ ತಂಡಕ್ಕೆ ಪ್ರಜ್ವಲ್ ರೇವಣ್ಣ ಕುರುಹು ಸಿಕ್ಕಿದೆಯಂತೆ. ಪ್ರಜ್ವಲ್ ರೇವಣ್ಣ ನಾಪತ್ತೆ, ಜಾಡು ಹಿಡಿದು ಹೊರಟ ಎಸ್ಐಟಿ. ಆ ನಗರದಲ್ಲಿ ಆಶ್ರಯ ಪಡೆದಿದ್ದಾರಾ ಹಾಸನ ಎಂಪಿ? ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಹಲವು ಆಯಾಮಗಳಲ್ಲಿ ತನಿಖೆಯಾಗ್ತಾ ಇದೆ. ಒಂದು ಕಡೆ ಸಂತ್ರಸ್ತರ ಹೇಳಿಕೆಯ ಮೇಲೆ ತನಿಖೆ ಸಾಗ್ತಾ ಇದ್ರೆ, ಮತ್ತೊಂದು ಕಡೆ ಈ ವಿಡಿಯೋವನ್ನ ಲೀಕ್ ಮಾಡಿದವರು ಹಂಚಿದವರ ವಿರುದ್ಧವೂ ತನಿಖೆ ನಡೀತಾ ಇದೆ. ಇದು ರಾಜಕೀಯ ಕಿತ್ತಾಟಕ್ಕೂ ಕಾರಣವಾಗಿ ಪ್ರಕರಣ ದಿನೇ ದಿನೇ ಆಳಕ್ಕೆ ಹೋಗ್ತಾ ಇರುವಂತಿದೆ. ಮುಖ್ಯವಾಗಿ ಸರ್ಕಾರದ ಸಚಿವರ ವಿರುದ್ಧವೇ ವಿಡಿಯೋ ಲೀಕ್ ಮಾಡಿದ ಆರೋಪಗಳನ್ನು ಬಂಧಿತರು ಮಾಡ್ತಾ ಇದ್ದಾರೆ. ಆದರೆ ಹಂಚಿಕೆ ವಿಚಾರದಲ್ಲಿ ಮೂಲ ಪುರುಷನಾಗಿರುವ ಪ್ರಜ್ವಲ್ರ ಮಾಜಿ ಕಾರ್ ಡ್ರೈವರ್ ಅನ್ನ ಬಂಧಿಸದೇ ಇರೋದು ಒಂದು ಕಡೆ ಅನುಮಾನವೂ ಕೂಡ ಮೂಡಿಸ್ತಾ ಇದೆ. ಇವೆಲ್ಲ ಒಂದು ಕಡೆಯಾದರೆ, ಮತ್ತೊಂದು ಕಡೆ ಇಡೀ ಪ್ರಕರಣದ ಕೇಂದ್ರವಾಗಿರುವ ಪ್ರಜ್ವಲ್ ರೇವಣ್ಣನೇ ಸಿಗ್ತಾ ಇಲ್ಲ. ಏಪ್ರಿಲ್ 26ರಂದು ಮತದಾನ ಮುಗಿಸಿದ ಬಳಿಕ ಪ್ರಜ್ವಲ್ ರೇವಣ್ಣ ಎಲ್ಲಿ ಹೋದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇತ್ತ ಈ ಪ್ರಕರಣ ಬಯಲಾಗಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾದಾಗ ವಿಚಾರಣೆಗೆ ಬರಲು ವಕೀಲರ ಮೂಲಕ ಕಾಲಾವಕಾಶ ಕೋರಿದ್ರು ಪ್ರಜ್ವಲ್. ಈ ಕುರಿತು ಟ್ವೀಟ್ ಕೂಡ ಮಾಡಿದ್ರು. ಪ್ರಜ್ವಲ್ ಬೆಂಗಳೂರಿನಿಂದ ಜರ್ಮನಿಗೆ ಹೋಗಿದ್ದಾರೆ ಅಂತ ಹೇಳಲಾಯಿತು. 2 ಬಾರಿ ವಾಪಸ್ ಬರಲು ಟಿಕೆಟ್ ಕೂಡ ಬುಕ್ ಮಾಡಿದ್ರು. ಅಂತಿಮವಾಗಿ ಮೇ 15ರಂದು ಬುಕ್ ಮಾಡಿರುವ ಟಿಕೆಟ್ ಮೇಲೇನೆ ಪ್ರಜ್ವಲ್ ಬರಬಹುದು ಅಂತ ನಿರೀಕ್ಷಿಸಲಾಗಿತ್ತು. ಆದರೆ ಪ್ರಜ್ವಲ್ ಮಾತ್ರ ಬರಲೇ ಇಲ್ಲ. ಹೀಗಾಗಿ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿ ಜಗತ್ತಿನ ಏರ್ಪೋರ್ಟ್ಗಳಿಗೆ ಮಾಹಿತಿ ರವಾನಿಸಲಾಯಿತು. ಆದರೂ ಪ್ರಜ್ವಲ್ ಕುರುಹು ಮಾತ್ರ ಸಿಗಲೇ ಇಲ್ಲ. ಜರ್ಮನಿಗೆ ಹೋದ ಪ್ರಜ್ವಲ್ ಅಲ್ಲೇ ಇದ್ದಾರಾ ಇಲ್ಲ ಬೇರೆ ದೇಶಗಳಿಗೂ ಹೋಗಿದ್ದಾರಾ ಅನ್ನೋದರ ಕ್ಲಾರಿಟಿ ಕೂಡ ಇರಲಿಲ್ಲ. ಈ ಬಗ್ಗೆ ಸತತವಾಗಿ ಫಾಲೋ ಮಾಡ್ತಾ ಇದ್ದ ಎಸ್ಐಟಿ ಈಗ ಪ್ರಜ್ವಲ್ ಜಾಡು ಹಿಡಿದಿದೆಯಂತೆ. ಆಸ್ಟ್ರಿಯಾ ದೇಶದ ಆ ನಗರದಲ್ಲೇ ಪ್ರಜ್ವಲ್ ಇರಬಹುದು ಅಂತ ಹೇಳಿದೆ. ಜರ್ಮನಿಯಿಂದ ಹಂಗೇರಿಗೆ ಹೋಗಿದ್ದಾರಾ ಪ್ರಜ್ವಲ್? ಹಂಗೇರಿಯಿಂದ ಆಸ್ಟ್ರಿಯಾಗೆ ಹೋಗಿದ್ದಾರಾ? ಎಸ್, ಸದ್ಯ ಇಂಥದ್ದೊಂದು ಗುಮಾನಿ ಎಸ್ಐಟಿ ವ್ಯಕ್ತಪಡಿಸ್ತಾ ಇದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನೇರವಾಗಿ ಜರ್ಮನಿಯ ಮ್ಯೂನಿಕ್ಗೆ ಹೋಗಿದ್ರು ಪ್ರಜ್ವಲ್. ಅದಾದ ಬಳಿಕ ಎಲ್ಲಿ ಹೋದ್ರು ಅನ್ನೋದರ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಇದ್ದವು. ಕೆಲವರು ದುಬೈಗೆ ಹೋಗಿರಬಹುದು ಅಂತಿದ್ರೆ, ಇನ್ನು ಕೆಲವರು ಲಂಡನ್ ಅಂತ ಇದ್ರು. ಯುರೋಪ್ನಲ್ಲೇ ಬೇರೆ ಬೇರೆ ದೇಶಗಳಿಗೆ ಸುತ್ತಾಡ್ತಿರಬಹುದು ಅನ್ನೋ ಗುಮಾನಿಯನ್ನು ವ್ಯಕ್ತಪಡಿಸಲಾಗಿತ್ತು. ಈಗ ಈ ಅನುಮಾನವೇ ನಿಜವಾಗ್ತಾ ಇದೆ. ಯಾಕಂದರೆ ಜರ್ಮನಿಯ ಮ್ಯೂನಿಕ್ನಿಂದ ಹಂಗೇರಿಯ ಬುಡಾಪೆಸ್ಟ್ಗೆ ಪ್ರಜ್ವಲ್ ಕನೆಕ್ಟಿಂಗ್ ಫ್ಲೈಟ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಎನ್ನಲಾಗಿದೆ. ಈ ಹಂಗೇರಿಯ ಬುಡಾಪೆಸ್ಟ್ನಿಂದ ಆಸ್ಟ್ರಿಯಾ ದೇಶಕ್ಕೆ ಹೋಗಿರಬಹುದು ಎನ್ನಲಾಗ್ತಾ ಇದೆ. ಹಂಗೇರಿಯ ಬುಡಾಪೆಸ್ಟ್ವರೆಗೂ ವಿಮಾನದಲ್ಲೇ ಪ್ರಯಾಣ ಮಾಡಿದ್ದ ಪ್ರಜ್ವಲ್ ರೇವಣ್ಣ ಅಲ್ಲಿಂದ ರೈಲು ಮಾರ್ಗದ ಮೂಲಕ ಪ್ರಯಾಣ ಬೆಳೆಸಿದ್ದಾರಂತೆ. ಅಂದರೆ ಬುಡಾಪೆಸ್ಟ್ನಿಂದ ಆಸ್ಟ್ರಿಯಾದ ವಿಯೆನ್ನಾ ನಗರಕ್ಕೆ ರೈಲಿನಲ್ಲೇ ಪ್ರಜ್ವಲ್ ಪ್ರಯಾಣಿಸಿದ್ದಾರೆ ಎನ್ನಲಾಗ್ತಾ ಇದೆ.
ವಿಯೆನ್ನಾದಿಂದ ಆಸ್ಟ್ರಿಯಾದ ಸಾಲ್ಸ್ಬರ್ಗ್ಗೆ ಪ್ರಜ್ವಲ್ ಹೋದ್ರು ಅನ್ನೋ ಮಾಹಿತಿಯನ್ನು ಎಸ್ಐಟಿ ಕಲೆ ಹಾಕಿದೆ ಎನ್ನಲಾಗ್ತಾ ಇದೆ. ಪ್ರಸ್ತುತ ಆಸ್ಟ್ರಿಯಾ ದೇಶದ ಸಾಲ್ಸ್ಬರ್ಗ್ನಲ್ಲಿರುವ ಸ್ಟಾರ್ ಹೋಟೆಲ್ ಒಂದರಲ್ಲಿ ಪ್ರಜ್ವಲ್ ವಾಸ್ತವ್ಯ ಹೂಡಿರುವ ಮಾಹಿತಿ ಇದೆ. ತನ್ನ ಸ್ನೇಹಿತರ ಸಹಾಯದ ಮೂಲಕ ಸಾಲ್ಸ್ಬರ್ಗ್ನ ಹೋಟೆಲ್ ಒಂದರಲ್ಲಿ ಪ್ರಜ್ವಲ್ ಆಶ್ರಯ ಪಡೆದಿರುವ ಮಾಹಿತಿಯು ಎಸ್ಐಟಿಗೆ ಸಿಕ್ಕಿದೆ. ಈಗ ಇಲ್ಲಿಂದಲೇ ಪ್ರಜ್ವಲ್ರನ್ನ ಲಾಕ್ ಮಾಡಲು ಬೇಕಾದ ವ್ಯವಸ್ಥೆಯನ್ನ ವಿಶೇಷ ತನಿಖಾ ತಂಡ ನಡೆಸ್ತಾ ಇದೆ. ಅತ್ಯಾಚಾರ ಪ್ರಕರಣದಲ್ಲಿ ಅರೆಸ್ಟ್ ವಾರೆಂಟ್ ಪಡೆದ ಎಸ್ಐ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿಗೂ ತನಿಖಾ ತಂಡ ಪ್ಲಾನ್. ಪ್ರಜ್ವಲ್ ಮೇಲೆ 5 ಸಂತ್ರಸ್ತೆಯರು ಹಲವಾರು ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಮುಖ್ಯವಾಗಿ ಹೊಳೆನರಸೀಪುರದಲ್ಲಿ ದಾಖಲಾಗಿರುವ ಅತ್ಯಾಚಾರ ಪ್ರಕರಣ ಪ್ರಬಲವಾಗಿದ್ದು, ಈ ಕೇಸ್ ಮೂಲಕನೇ ಪ್ರಜ್ವಲ್ನ ಕೆಡವಲು ಎಸ್ಐಟಿ ತಂತ್ರ ರೂಪಿಸಿದೆ. ಪ್ರಜ್ವಲ್ ಆಸ್ಟ್ರಿಯಾದಲ್ಲೇ ಇರುವ ನಿಖರ ಮಾಹಿತಿಯನ್ನು ಇಟ್ಕೊಂಡೇ ಎಸ್ಐಟಿ ಸದ್ಯ ಅರೆಸ್ಟ್ ವಾರೆಂಟ್ ಅನ್ನು ಕೂಡ ಪಡೆದುಕೊಂಡಿದೆ. ಈ ಮೂಲಕ ಪ್ರಜ್ವಲ್ ಸುತ್ತ ಅತಿ ದೊಡ್ಡ ಚಕ್ರವ್ಯೂಹವನ್ನೇ ಎಸ್ಐಟಿ ಹೆಣೆದಿದೆ ಎನ್ನಲಾಗ್ತಾ ಇದೆ. ಸದ್ಯ ಅರೆಸ್ಟ್ ವಾರೆಂಟ್ ಪಡೆದಿರುವ ಎಸ್ಐಟಿ ಅದ್ಯಾವ ರೀತಿ ತನ್ನ ಮುಂದಿನ ಹೆಜ್ಜೆಯನ್ನ ಇಡಲಿದೆ ಅನ್ನೋದರ ಕುತೂಹಲಕಾರಿ ಮಾಹಿತಿ ಇಲ್ಲಿದೆ. ಪ್ರಜ್ವಲ್ ಶಿಕಾರಿ ಅರೆಸ್ಟ್ ವಾರೆಂಟ್ ಬಗ್ಗೆ ವಿದೇಶಾಂಗ ಇಲಾಖೆಗೆ ಎಸ್ಐಟಿ ಮಾಹಿತಿ ರವಾನಿಸಲಿದೆ. ಈ ಮೂಲಕ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿಗೆ ಮನವಿ ಮಾಡಲಿದೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಾದರೆ ಎಲ್ಲ ದೇಶದ ವಿದೇಶಾಂಗ ಸಚಿವಾಲಯಕ್ಕೂ ಮಾಹಿತಿ ರವಾನೆಯಾಗುತ್ತೆ. ಈ ಮೂಲಕ ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ಮಾಹಿತಿ ಸಂಗ್ರಹಿಸಲಾಗುತ್ತೆ. ಪಾಸ್ಪೋರ್ಟ್ ರದ್ದಾಗಿರೋದ್ರಿಂದ ವಿದೇಶದಲ್ಲಿ ಕಾನೂನು ಬಾಹಿರವಾಗಿ ಉಳಿದುಕೊಂಡಂತೆ. ಕಾನೂನು ಬಾಹಿರವಾಗಿ ಉಳಿದ್ರೆ ಪ್ರಜ್ವಲ್ ವಿದೇಶದಲ್ಲೇ ಬಂಧನ ಆಗ್ತಾರೆ. ಕಾನೂನು ಬಾಹಿರವಾಗಿ ವಾಸ ಇದ್ದಾನೆ ಅಂತ ಗಡೀಪಾರು ಮಾಡಲಾಗುತ್ತೆ. ಹೀಗೆ ಪ್ರಜ್ವಲ್ ಸುತ್ತ ಎಸ್ಐಟಿ ಬಲೆ ಹೆಣೆದಿದೆ. ಒಂದು ಕಡೆ ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಪ್ರಕರಣದಲ್ಲಿ ದೋಷಾರೋಪ ಪಟ್ಟಿ ಸಲ್ಲಿಸಿ ರೆಡ್ ಕಾರ್ನರ್ ನೋಟಿಸ್ ನೀಡಿ ಬಂಧಿಸುವ ಅವಕಾಶ ಕೂಡ ಇದೆ. ಮತ್ತೊಂದು ಕಡೆ ರೆಡ್ ಕಾರ್ನರ್ ನೋಟಿಸ್ ಇಲ್ಲದೇನೆ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿಸಿ ಪ್ರಜ್ವಲ್ ಯಾವ ದೇಶದಲ್ಲಿ ಇದ್ರೂ ಗಡೀಪಾರು ಆಗುವಂತೆ ಮಾಡಿ ಬಂಧಿಸುವ ಪ್ರಯತ್ನ ಕೂಡ ನಡೀತಾ ಇದೆ. ಸದ್ಯ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ 3-4 ದಿನಗಳ ಕಾಲ ತೆಗೆದುಕೊಳ್ಳಬಹುದು ಎನ್ನಲಾಗ್ತಾ ಇದೆ. ಇದಕ್ಕಾಗಿ ಎಸ್ಐಟಿಯಿಂದ ಎಲ್ಲಾ ಸಿದ್ಧತೆಗಳು ಕೂಡ ಮುಗಿದಿವೆ. ಎಸ್ಐಟಿಯು ನ್ಯಾಯಾಲಯದ ಮುಂದೆ ಪ್ರಜ್ವಲ್ ವಿರುದ್ಧ ಲುಕೌಟ್ ನೋಟಿಸ್ ಮತ್ತು ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಲಾಗಿದೆ. ಆದರೂ ಆರೋಪಿ ವಿಚಾರಣೆಗೆ ಬಂದಿಲ್ಲ. ಹೀಗಾಗಿ ಅವರ ಬಂಧನಕ್ಕೆ ಜಾಮೀನು ರಹಿತ ವಾರೆಂಟ್ ಜಾರಿ ಮಾಡಬೇಕು ಅಂತ ಮನವಿ ಮಾಡಿತ್ತು. ಅದರಂತೆ ನ್ಯಾಯಾಲಯ ಅರೆಸ್ಟ್ ವಾರೆಂಟ್ ಹೊರಡಿಸಿರೋದು ಮತ್ತು ಅವರ ಪಾಸ್ಪೋರ್ಟ್ ರದ್ದುಪಡಿಸಲು ಒಪ್ಪಿಗೆ ನೀಡಿರೋದು ಎಸ್ಐಟಿಗೆ ದೊಡ್ಡ ಮುನ್ನಡೆ ಬಂದಿದೆ. ಇನ್ನು ಕೇಂದ್ರಕ್ಕೆ ಪತ್ರ ಬರೆದು ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿಯಾಗುವಂತೆ ಮಾಡಲು ಎಸ್ಐಟಿ ಸಿದ್ಧತೆ ನಡೆಸಿದೆ. ಪ್ರಜ್ವಲ್ ಬ್ಯಾಂಕ್ ಅಕೌಂಟ್ ಸ್ಥಗಿತ. ಬಂಧನ ಭೀತಿಯಿಂದ ವಿದೇಶದಲ್ಲೇ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ವಿರುದ್ಧ ಎಸ್ಐಟಿ ತನ್ನೆಲ್ಲ ಶಕ್ತಿ ಬಳಸಿ ದಾಳಗಳನ್ನು ಉರುಳಿಸುತ್ತಲೇ ಇದೆ. ಈಗ ಮತ್ತೊಂದು ಕಠಿಣ ಕಾನೂನು ಕ್ರಮಕ್ಕೆ ಮುಂದಾಗಿರುವ ಎಸ್ಐಟಿ ಪ್ರಜ್ವಲ್ ಬ್ಯಾಂಕ್ ಖಾತೆ ಸ್ಥಗಿತಗೊಳಿಸುವ ಪ್ರಕ್ರಿಯೆ ಶುರು ಮಾಡಿದೆ. ಇದಕ್ಕೆ ಕಾರಣವೂ ಇದೆ. ಪ್ರಜ್ವಲ್ ಬ್ಯಾಂಕ್ ಅಕೌಂಟ್ಗೆ ಲಕ್ಷಾಂತರ ಹಣ ವರ್ಗಾವಣೆಯಾಗ್ತಾ ಇದೆ. ವಿದೇಶಕ್ಕೆ ಪಲಾಯನಗೈದ ದಿನದಿಂದಲೂ ಹಲವು ಬ್ಯಾಂಕ್ಗಳಿಂದ ಪ್ರಜ್ವಲ್ ಖಾತೆಗೆ ಬೆಂಗಳೂರಿನಿಂದ ಹಣ ಸಂದಾಯವಾಗ್ತಾ ಇದೆ. ಹಣ ವರ್ಗಾಯಿಸಿರುವ ವ್ಯಕ್ತಿಗಳ ಮಾಹಿತಿಯನ್ನು ಕೂಡ ಬ್ಯಾಂಕ್ಗಳಿಂದ ಸಂಗ್ರಹಿಸಲಾಗ್ತಾ ಇದೆ. ಲುಕೌಟ್ ನೋಟಿಸ್ ಮತ್ತು ಬ್ಲೂ ಕಾರ್ನರ್ ನೋಟಿಸ್ಗೆ ಬಗ್ಗದ ಪ್ರಜ್ವಲ್ಗೆ ಹಣಕಾಸಿನ ಹರಿವು ತಡೆಯಲು ಬ್ಯಾಂಕ್ ಖಾತೆ ಸ್ಥಗಿತಗೊಳಿಸಲು ಪ್ರಯತ್ನಿಸಲಾಗ್ತಾ ಇದೆ. ಇದಕ್ಕೆ ನ್ಯಾಯಾಲಯದ ಅನುಮತಿ ಕೂಡ ಬೇಕಾಗಿದ್ದು, ಈ ನಿಟ್ಟಿನಲ್ಲಿ ಪ್ರಕ್ರಿಯೆಗಳು ಶುರುವಾಗಿವೆ. ಹೀಗೆ ಪ್ರಜ್ವಲ್ ಸುತ್ತ ದಶ ದಿಕ್ಕುಗಳಿಂದಲೂ ಎಸ್ಐಟಿ ವ್ಯೂಹ ಹೆಣಿತಾ ಇದೆ. ಪಾಸ್ಪೋರ್ಟ್ ರದ್ದತಿ, ರೆಡ್ ಕಾರ್ನರ್ ನೋಟಿಸ್, ಬ್ಯಾಂಕ್ ಖಾತೆ ಸ್ಥಗಿತ, ಹೀಗೆ ಇಲ್ಲಿಂದಲೇ ಯಾವೆಲ್ಲ ಅಸ್ತ್ರಗಳನ್ನು ಬಳಸಬಹುದೋ ಅವೆಲ್ಲವನ್ನ ಪ್ರಯೋಗಿಸ್ತಾ ಇದೆ. ಅತ್ತ ಆಸ್ಟ್ರಿಯಾದಲ್ಲೇ ಪ್ರಜ್ವಲ್ ತಲೆಮರೆಸಿಕೊಂಡಿರುವ ಮಾಹಿತಿ ಕೂಡ ಇದೆ. ಹೀಗಾಗಿ ಪ್ರಜ್ವಲ್ ಬಂಧನ ಸನ್ನಿಹಿತವಾಗಿರುವಂತೆ ಭಾಸವಾಗ್ತಾ ಇದೆ. ಪೆನ್ ಡ್ರೈವ್ ಹಂಚಿಕೆಯ ಪ್ರಕರಣ ಈಗ ಸುತ್ತಿ ಬಳಸಿ ಸರ್ಕಾರದ ಸಚಿವರ ಬುಡಕ್ಕೆ ಬರ್ತಾ ಇದ್ದಂತೆ ಕಾಣಿಸ್ತಾ ಇದೆ. ಒಂದು ಕಡೆ ದೇವರಾಜೇಗೌಡರ ಆರೋಪ, ಮತ್ತೊಂದು ಕಡೆ ಬಯಲಾಗ್ತಾ ಇರುವಂತಹ ಒಂದೊಂದೇ ಆಡಿಯೋಗಳು ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದೆ. ದೇವರಾಜೇಗೌಡ ಆರೋಪಕ್ಕೆ ಶಿವರಾಮೇಗೌಡ ಉತ್ತರ. ಇದರ ಬೆನ್ನಲ್ಲೇ ಮತ್ತೊಂದು ಆಡಿಯೋ ಬಯಲಾಯ್ತಲ್ಲ. ವಕೀಲ ದೇವರಾಜೇಗೌಡಗೆ ಪ್ರಜ್ವಲ್ನ ಮಾಜಿ ಡ್ರೈವರ್ ಕಾರ್ತಿಕ್ ಪೆನ್ ಡ್ರೈವ್ ಕೊಟ್ಟಿದ್ದ ವಿಚಾರ ಗೊತ್ತಿದೆ. ಆ ಪೆನ್ ಡ್ರೈವ್ ಅನ್ನ ಬಹಿರಂಗಗೊಳಿಸುವಂತೆ ರಾಜಕೀಯ ಒತ್ತಡಗಳಿದ್ದ ಬಗ್ಗೆಯೂ ಕೂಡ ದೇವರಾಜೇಗೌಡ ಹೇಳಿದ್ರು. ನೇರವಾಗಿ ಡಿಕೆಶಿ ಹೆಸರನ್ನೇ ಹೇಳಿದ್ರು. ಇದರ ಬೆನ್ನಲ್ಲೇ ತಿಂಗಳ ಹಿಂದೆ ದಾಖಲಾಗಿದ್ದ ಅವರ ವಿರುದ್ಧದ ಪ್ರಕರಣಕ್ಕೆ ಮರುಜೀವ ಬಂದು ಬಂಧಿಸಲಾಗಿತ್ತು. ಮೊನ್ನೆ ನ್ಯಾಯಾಲಯದಲ್ಲಿ ಜೈಲಿಗೆ ಹೋಗುವ ವೇಳೆ 100 ಕೋಟಿ ಆಫರ್ ಬಗ್ಗೆ ಹೇಳಿದ್ರು. ಡಿಕೆಶಿ ಎಲ್ಆರ್ ಶಿವರಾಮೇಗೌಡ ಹೆಸರನ್ನೇ ಉಲ್ಲೇಖಿಸಿ ತಮಗೆ 100 ಕೋಟಿ ಆಫರ್ ಕೊಟ್ಟಿದ್ರ ಬಗ್ಗೆ ತಿಳಿಸಿ ಹೊಸ ಟ್ವಿಸ್ಟ್ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಡಿಕೆಶಿ ದೇವರಾಜೇಗೌಡ ಮೆಂಟಲ್ ಅಂತ ಹೇಳಿದ್ದಾರೆ. ಇತ್ತ ಶಿವರಾಮೇಗೌಡ ಕೂಡ ಈತನನ್ನ ಮೋಸ್ಟ್ ಕ್ರಿಮಿನಲ್ ಅಂತ ಜರ್ದಿದ್ರು. ಅವನೇನೋ ಮೆಂಟಲ್ ಕೇಸು, ಅವನೇನು ಬೇಕಾದ್ರೂ ಮಾತಾಡ್ಕೊಳ್ಳಿ. ನಾನು ಯಾವ ಮಾತಾಡಿಲ್ಲ ರೀ. ನಾನು ನಾಟ್ ಸ್ಪೋಕನ್ ಎನಿಥಿಂಗ್. ನಮ್ಮ ಹೆಸರು ಉಪಯೋಗಿಸ್ಕೊಂಡ್ರೆ ಕೆಲವರಿಗೆ ಮಾರ್ಕೆಟು, ಅದಕ್ಕೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ತೀನಿ. ಏನೋ ಒಳ್ಳೆ ವಿಚಾರ ಇದ್ರೆ ಬೇರೆ ಮಾತಾಡಿ. ಈಗ ಅವನು ಆಡಿಯೋ ಬಿಡುಗಡೆ ಮಾಡ್ತಾನೆ. ಆಡಿಯೋ ಬಿಡುಗಡೆ ಮಾಡುವಾಗ ಏನು ಹೇಳ್ತಾನೆ, ನನಗೆ ಕ್ಯಾಬಿನೆಟ್ ದರ್ಜೆ
ಶಿವರಾಮೇಗೌಡರ ಮೂಲಕ ಕ್ಯಾಬಿನೆಟ್ ದರ್ಜೆ ಒಂದು ಅಧಿಕಾರವನ್ನು ಕೊಡ್ತೀನಿ ಅಂತಕ್ಕಂಥ ಮಾತು ಹೇಳ್ತಾನೆ. ಅದಾಯಿತು. ನನಗೆ ಹಂಗೆ ಮಾತಾಡಿದ್ರು ಹಿಂಗೆ ಮಾತಾಡಿದ್ರು 40 ನಿಮಿಷ ಮಾತಾಡಿದ್ರು ಡಿ ಕೆ ಅಂತಾನೆ. ಏನಯ್ಯ ಮಾತಾಡಿರೋದು ತೋರ್ಸಯ್ಯ, ಯಾರಿಗೂ ಭಯಪಡೋದಿಲ್ಲ, ಅದೆಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ತೀನಿ ಅಂತಾನೆ. ಇವನು ಮೋಸ್ಟ್ ಕ್ರಿಮಿನಲ್ ಆ್ಯಕ್ಟಿಟ್ಯೂಡ್ ಮ್ಯಾನ್. ಇವನು ನಾನು ಈ ರಾಜ್ಯದ ಜನತೆಗೆ ಹೇಳ್ತೀನಿ, ಇದೊಂದು ಕಡಿಕಿರಲಿ. ಇನ್ನು ಮುಂದೆ ಇವನ ಜೊತೆ ವ್ಯವಹರಿಸ್ತಕ್ಕಂಥವ್ರು ಅವ್ರು ಯಾರೇ ಇರ್ಬೋದು, ಭಾಳ ಎಚ್ಚರದಿಂದ ವ್ಯವಹರಿಸಿ. ಅವ್ರು ಯಾರೇ ಅವರ ಸಾರ್ವಜನಿಕ ಜೀವನದಲ್ಲಿ ಇವನೊಬ್ಬ ಮನುಷ್ಯನಾಗಿರೋದಕ್ಕೆ ನಾಲಾಯ. ಹೀಗೆ ಡಿಕೆಶಿ ಶಿವರಾಮೇಗೌಡ ತಮ್ಮ ವಿರುದ್ಧ ಕೆಂಡ ಕಾರ್ತಿದ್ದಂತೆ ಮತ್ತೊಂದು ಆಡಿಯೋ ಸ್ಫೋಟಗೊಂಡಿದೆ. ಇದು ದೇವರಾಜೇಗೌಡನ ಜೊತೆಗೆ ಎಲ್ಲಾರ್ ಶಿವರಾಮೇಗೌಡ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ. ಈ ಆಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಂಚಿಕೆಯ ಕುರಿತು ಮಾತುಕತೆ ನಡೆದಿರುವುದು ಸ್ಪಷ್ಟವಾಗಿ ಕೇಳಿಸ್ತಿದೆ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನು ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದ್ಯಾವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಲ್ಲ ದ್ಯಾವೇಗೌಡ. ಕೇಳೋಣ ಇಲ್ಲಿ 1 ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ. ನನಗೆ ಡಿಕೆ ಮಾತಾಡಿದ್ರು ಬೆಳಿಗ್ಗೆ, ನೀವು ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ, ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ನೀನೇನ್ ಪೆನ್ ಡ್ರೈವ್ ಅನ್ನು ನಾಕ್ ಮಾಡಿ ಹಾಸನದಲ್ಲಿ ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ. ನೀವು ಲಾಯರ್ ಅಲ್ವಾ, ಅದೇನಂತ ಏನೂ ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್, ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ, ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಮಿತ್ ಶಾ ಚೆನ್ನಾಗಿ ಹೇಳೋಣಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ಎಚ್ಡಿಕೆಯನ್ನ ಪ್ರಕರಣದಲ್ಲಿ ಸಿಲುಕಿಸಲು ಒತ್ತಡ, ಹಲವು ಅನುಮಾನಗಳಿಗೆ ಕಾರಣವಾದ ಆಡಿಯೋ. ಈ ಆಡಿಯೋವನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಕೂಡ ಅಚ್ಚರಿ ಮತ್ತು ಆಘಾತ ಆಗುತ್ತೆ. ವಕೀಲ ದೇವರಾಜೇಗೌಡ ಜೊತೆಗೆ ಶಿವರಾಮೇಗೌಡ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋದಲ್ಲಿ ಪೆನ್ ಡ್ರೈವ್ ಲೀಕ್ ಮಾಡಲಿಕ್ಕೆ ಒತ್ತಡ ಹೇರಿರುವ ಅಂಶವಿದೆ. ಹಾಗೂ ಇದನ್ನೆಲ್ಲ ಕುಮಾರಸ್ವಾಮಿಯವರೇ ಮಾಡ್ತಿದ್ದಾರೆ ಅಂತ ಹೇಳುವ ಮಾತು ಶಿವರಾಮೇಗೌಡರ ಧ್ವನಿಯಲ್ಲಿರುವಂತೆ ಇದೆ. ಪೆನ್ ಡ್ರೈವ್ ಲೀಕ್ ಹಿಂದೆ ಷಡ್ಯಂತ್ರವಿದೆ ಅನ್ನುವ ಆರೋಪಕ್ಕೂ ಸದ್ಯ ಹೊರಬರ್ತಾ ಇರುವಂತಹ ಆಡಿಯೋಕ್ಕೂ ಒಂದಕ್ಕೊಂದು ಲಿಂಕ್ ಇರುವಂತೆ ಕಾಣಿಸ್ತಿದೆ. ಶಿವರಾಮೇಗೌಡರದ್ದು ಎನ್ನಲಾದ ಈ ಆಡಿಯೋದಲ್ಲಿ ದೇವೇಗೌಡರ ಬಗ್ಗೆಯೂ ಕೂಡ ಲಘುವಾಗಿ ಮಾತನಾಡಿರುವುದು ಇದೆ. ಈ ಪ್ರಕರಣದಲ್ಲಿ ಸರ್ಕಾರದ ಪಾತ್ರ ಕೂಡ ಇದೆ ಎನ್ನುವ ಅರ್ಥದ ಬರುವಂತೆ ಮಾತನಾಡಿದ್ದಾರೆ. ಹಾಗೂ ಅಮಿತ್ ಶಾ ಹೆಸರನ್ನು ಕೂಡ ಎಳೆದು ತರಲಾಗಿದೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಕುಮಾರಸ್ವಾಮಿ ಮತ್ತು ಗೌಡ್ರ ಕುಟುಂಬವನ್ನು ಸಿಲುಕಿಸಲಿಕ್ಕೆ ಹುನ್ನಾರ ನಡೀತಾ ಅನ್ನುವಂತಹ ಅನುಮಾನ ಕೂಡ ಹೆಚ್ಚಾಗ್ತಿದೆ. ಹಾಗೂ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಪ್ರಕರಣ ಮತ್ತೊಂದು ತಿರುವನ್ನ ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಎದ್ದು ಕಾಣಿಸ್ತಾ ಇದೆ. ಮೂಲ ಪ್ರಕರಣಕ್ಕಿಂತ ಹೆಚ್ಚಾಗಿ ಲೀಕ್ ಹಿಂದಿನ ಷಡ್ಯಂತ್ರದ ವಿಚಾರವೇ ಹೆಚ್ಚು ಹೈಲೈಟ್ ಆಗ್ತಿದೆ. ಇದಕ್ಕೆ ಪ್ರಜ್ವಲ್ ನಾಪತ್ತೆಯೂ ಕೂಡ ಒಂದು ಕಾರಣ. ಆದರೆ ಈ ರೀತಿ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇರುವ ಕೇಸ್ ಮುಂದೇನಾಗಬಹುದು ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಇದೆ. ದೇವರಾಜೇಗೌಡ ಬಳಿ ದಾಖಲೆ ಇದ್ದಿದ್ದಕ್ಕೆ ಬಂಧಿಸಿದ್ರ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಆರೋಪ. ಪೆನ್ ಡ್ರೈವ್ ವಿಡಿಯೋಗಳಲ್ಲಿ ಪ್ರಜ್ವಲ್ ಅವರೇ ಇದ್ದು 10 ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿದ್ದು ನಿಜವೇ ಆಗಿದ್ರೆ ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಇಡೀ ಸಮಾಜವೇ ಹೇಳ್ತಿದೆ. ಅದೇ ರೀತಿ ಈ ವಿಡಿಯೋಗಳನ್ನು ಸಾರ್ವಜನಿಕಗೊಳಿಸಿ ಸಂತ್ರಸ್ತೆಯರ ಘನತೆಗೆ ಧಕ್ಕೆ ತಂದಿರೋದು ಕೂಡ ದೊಡ್ಡ ಅಪರಾಧವೇ. ಇದರ ಹಿಂದಿರುವಂತಹ ಷಡ್ಯಂತ್ರ ಯಾರದ್ದು ಅನ್ನೋದೇ ಸದ್ಯ ಚರ್ಚೆಯ ವಿಷಯ. ದೇವರಾಜೇಗೌಡರ ಮೂಲಕ ಕುಮಾರಸ್ವಾಮಿ ಕುಟುಂಬವನ್ನು ಹಣಿಲಿಕ್ಕೆ ಯತ್ನಿಸಲಾಗಿದೆ ಅನ್ನುವಂತಹ ಆರೋಪ ಈಗ ತೀವ್ರವಾಗಿದೆ. ದೇವರಾಜೇಗೌಡರಿಗೆ ಎಲ್ಲವೂ ಗೊತ್ತಿರೋದ್ರಿಂದಲೇ ಅವರನ್ನ ಬಂಧಿಸಿದ್ದಾರೆ ಅಂತ ಸರ್ಕಾರದ ಮೇಲೇನೆ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ದೇವರಾಜೇಗೌಡ ಸ್ವತಃ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರಲ್ಲ, ನನಗೆ ದುಡ್ಡು ಆಫರ್ ಮಾಡಿದ್ರು, ಮತ್ತು ಅವರು ಅವರ ಹತ್ರ ಇರುವಂಥ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರಲ್ಲ, ಡಿ ಕೆ ಶಿವಕುಮಾರ್ ಮಾತಾಡಿರೋದು ಇವೆಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ನಾನು ದಾಖಲೆ ಬಿಡುಗಡೆ ಮಾಡಿದ್ರೆ ಸರ್ಕಾರನೇ ಬಿದ್ದೋಗ್ತೈತೆ ಅಂತ ಮಾತನ್ನು ಹೇಳಿದ್ದಾರೆ. ಅಂದರೆ ನಿಜ ಇಲ್ದಿದ್ದು ಇಷ್ಟೆಲ್ಲ ದಾಖಲೆಗಳನ್ನು ಅವ್ನು ಬಿಡುಗಡೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಜ ಇರೋದಕ್ಕೆ ಬಿಡುಗಡೆ ಮಾಡಿದ್ದಾನೆ. ಅದಕ್ಕೋಸ್ಕರನೇ ಅವನ್ನ ಹಿಡಿದು ಒಳಗಡೆ ಹಾಕಿರೋದು. ಇನ್ನು ಸೀರಿಯಸ್ ಆಗಿ ಅವನು ದಾಖಲೆಗಳನ್ನು ಬಿಡುಗಡೆ ಮಾಡೋಕ್ಕೆ ಹೊರಟ್ರೆ ಸರ್ಕಾರಕ್ಕೆ ಮುಜುಗರ ಆಗ್ತೈತೆ. ಲೋಕಸಭಾ ಎಲೆಕ್ಷನ್ಸ್ ಬೇರೆ ರಾಜ್ಯದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಅದುವರೆಗಾದರೂ ಅವನ್ನ ಒಳಗಡೆ ಇಡಬೇಕು. ಅವನೀಚೆ ಬಂದರೆ ದಿನನಿತ್ಯ ಅವನೊಂದು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾನೆ. ಮತ್ತು ಸರ್ಕಾರ ಯಾರ್ಯಾರಿಗೆ ಹಣ ಕೊಟ್ಟಿದೆ ಅನ್ನೋದನ್ನು ದಿನನಿತ್ಯ ಮಾಧ್ಯಮದಲ್ಲಿ ಬರ್ತೈತೆ. ಈ ಮಾಧ್ಯಮದಲ್ಲಿ ಬರೋವಂಥದ್ದನ್ನೆಲ್ಲ ಸ್ಟಾಪ್ ಮಾಡಬೇಕು. ನೆನ್ನೆ ನೋಡಿದೆ, ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ, ಮಾಧ್ಯಮದವ್ರಿಗೇನು ಬೇರೆ ಕೆಲಸ ಇಲ್ವಾ, ಯಾಕೆ ಇದೆಲ್ಲ ತೊಗೊತಾರೆ ಅನ್ನೋದು ಮಾತನ್ನು ಹೇಳಿದ್ದಾರೆ. ಅಂದರೆ ಅವ್ರು ಮಾಧ್ಯಮದಲ್ಲಿ ಬರಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶ. ಆ ದೃಷ್ಟಿಯಿಂದ ಅವನ್ನ ಬಂಧನ ಮಾಡಿ ಒಳಗಡೆ. ಪ್ರಜ್ವಲ್ ರೇವಣ್ಣ ಭಾರತದಲ್ಲಿಯೇ ಇಲ್ಲ, ಅವರು ಎಲ್ಲಿದ್ದಾರೆ ಅಂತ ಗುರುತಿಸಿ ಬಂಧಿಸಿ ಕರೆತರುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಇದರ ನಡುವೆ ಪೆನ್ ಡ್ರೈವ್ ಹಂಚಿಕೆಯ ಪ್ರಕರಣದಲ್ಲಿ ನಡೆದಿರುವ ಷಡ್ಯಂತ್ರದ ವಿಚಾರದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ.
ಸುತ್ತಿ ಬಳಸಿ ಡಿಕೆ ಶಿವಕುಮಾರ್ ಹೆಸರು ಪದೇ ಪದೇ ಈ ಪ್ರಕರಣದಲ್ಲಿ ತಗಲಾಕೊಳ್ತಿದೆ. ದೇವರಾಜೇಗೌಡ ಬಯಲು ಮಾಡ್ತಾ ಇರುವಂತಹ ಆಡಿಯೋಗಳು ಪ್ರಕರಣಕ್ಕೆ ಹೊಸ ತಿರುವುಗಳನ್ನು ಕೊಡ್ತಿದೆ. ಇದರಲ್ಲಿ ಇನ್ಯಾರ ಹೆಸರುಗಳು ಹೊರಬರುತ್ತೋ ಕಾದ್ ನೋಡಬೇಕು.